22 ಏಪ್ರಿಲ್ 2025 ಭಾರತೀಯರಿಗೆ ಕರಾಳ ದಿನ. ಯಾಕಂತ ಹೇಳಿದ್ರೆ ಅವತ್ತು ಪಹಲ್ಗಾಮ್ ಅಟ್ಯಾಕ್ ಆದಂತಹ ಒಂದು ದಿನ. ಸದ್ಯ ಈ ಕುರಿತು ಒಂದು ಟ್ರಿಬ್ಯೂಟ್ ವಿಡಿಯೋನ ನಟಿ ಚಂದನ ಅನಂತಕೃಷ್ಣ ಅವರು ಮಾಡ್ತಾರೆ. ತುಂಬ ವೈರಲ್ ಕೂಡ ಆಗುತ್ತೆ. ಎಲ್ಲರೂ ಸಹ ಇದಕ್ಕೆ ಮೆಚ್ಚುಗೆಯನ್ನು ಸಹ ವ್ಯಕ್ತಪಡಿಸ್ತಾರೆ. ಕೇವಲ ಅಭಿಮಾನಿಗಳು ಮಾತ್ರವಲ್ಲದೆ ಸ್ಯಾಂಡಲ್ವುಡ್ನಲ್ಲಿರುವಂತಹ ಒಂದಷ್ಟು ಕಲಾವಿದರು ಸಹ ಇದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂಥದ್ದು. ತುಂಬ ಅದ್ಭುತವಾಗಿ ಮೂಡಿ ಬಂದಿರುವಂತಹ ಪಹಲ್ಗಾಮ್ ಅಟ್ಯಾಕ್ ಟ್ರಿಬ್ಯೂಟ್ ವಿಡಿಯೋ ಕುರಿತು ಈಗ ಮಾತನಾಡಿಸೋದಕ್ಕೆ ಚಂದನ ಅನಂತಕೃಷ್ಣ ಅವ್ರು ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಧನ್ಯವಾದಗಳು ಅಂತ ಹೇಳ್ಬೋದು, ಜೊತೆಗೆ ಕಾಂಗ್ರೆಸ್ ಅಂತಲೂ ಹೇಳಬೇಕು ನಿಮಗೆ. ಯಾಕಂತ ಹೇಳಿದರೆ ಒಂದು ಮಹತ್ವವಾದಂತಹ ಹೆಜ್ಜೆ ಕಲಾವಿದರಿಗೆ. ಪ್ರತಿ ಬಾರಿ ಯಾವುದೋ ಒಂದು ಪಾತ್ರ ಚೂಸ್ ಮಾಡ್ತೀರಾ ಅಂತ ಹೇಳಿದರೆ ನೀವು ಸಹ ಹೇಗೆ ಅದು ಬಂತು ನಿಮಗೆ? ಆ ಪಾತ್ರ ಆಯ್ಕೆ ಇರ್ಬೋದು, ಕತೆ ಇರಬಹುದು. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಫಸ್ಟು ನಾವು ಮಾಡಿದ್ದೆ ಒಂದು ಸಾಂಗ್ ವಿಡಿಯೋ ಶೂಟ್ ಮಾಡೋಣ ಅಂತ ಸಾಂಗ್ ರೆಕಾರ್ಡ್ ಮಾಡಿದ್ದು. ಅದಾದಮೇಲೆ ಸಾಂಗ್ ಚೆನ್ನಾಗಿ ಬಂದಮೇಲೆ ಇದಕ್ಕೆ ಏನಾದರೂ ಒಂದು ವಿಡಿಯೋ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಮಯೂರ್ ಅಂಬೇಕಲ್ಲು ಹಾಗೆ ತೇಜಸ್ ಕಿರಣ್ ಅಂತ ಇಬ್ಬರು ಡಿರೆಕ್ಟರ್ಸ್, ಮಯೂರ್ ಅಂಬೇಕಲ್ಲೇ ಇದಕ್ಕೆ ಮ್ಯೂಸಿಕ್ ಮಾಡಿರೋದು. ಸೊ ಅವರಿಬ್ಬರು ಈ ಕಾನ್ಸೆಪ್ಟ್ ಈ ಥರ ಮಾಡೋಣ ಅಂತ ಬಂದಾಗ ನನಗೆ ಈ ಕಾನ್ಸೆಪ್ಟ್ ಕೇಳಿದಾಗಲೇ ಮೈ ಜುಮ್ಮಂತು. ಯಾಕೆಂದರೆ ಈ ಘಟನೆ ನಡೆದಾಗನೂ ಎಲ್ಲರೂ ಪ್ರತಿಯೊಬ್ಬ ಇಂಡಿಯನ್ ಒಂಥರ ಸಂಕಟ ಆಗೋಗಿತ್ತು ಎಲ್ಲರಿಗೂ. ಅದು ಒಂದು ಫೋಟೋ ನೋಡಿದಾಗ, ಒಂದು ಸ್ಟೋರಿ ಕೇಳಿದಾಗ. ಸೊ ಇದು ನನಗೊಂಥರ ಕೇಳಿದ ತಕ್ಷಣ ಖಂಡಿತ ಇದು ಮಾಡಲೇಬೇಕು ಅಂತ ನಾನು ಡಿಸೈಡ್ ಮಾಡಿದೆ. ಆ್ಯಂಡ್ ಆ್ಯಸ್ ಎನ್ ಆರ್ಟಿಸ್ಟ್ ಈ ಥರ ಒಂದು ಕ್ಯಾರೆಕ್ಟರ್ಸ್ ಪ್ಲೇ ಮಾಡೋದಕ್ಕೆ ತುಂಬಾ ಒಂಥರ ಹೆಮ್ಮೆ ಆಗುತ್ತೆ. ಆ್ಯಂಡ್ ಆ ಫ್ಯಾಮಿಲೀಸ್ಗೆ ಯಾರ್ಯಾರು ನೋವು ಅನುಭವಿಸಿದ್ರು ಆ ಫ್ಯಾಮಿಲೀಸ್ಗೆ ಟ್ರಿಬ್ಯೂಟ್ ಕೊಡೋಕ್ಕೆ ಇದಕ್ಕಿಂತ ಒಂದು ಒಳ್ಳೆ ವೇ ಇಲ್ಲ. ಒಂದು ಆರ್ಟ್ ಮೂಲಕ ಮಾಡಿರೋದು. ಸೊ ಇದಕ್ಕಿಂತ ಒಂದು ಒಳ್ಳೆಯ ವೇ ಇಲ್ಲ ಅಂತ ನಂಗೆ ಅನಿಸ್ತು. ಪಾತ್ರನ ಪ್ರತಿ ಸಾರಿ ಕಲಾವಿದರು ಅನುಭವಿಸ್ತಾರೆ. ಹೀಗೆ ನಮಗಾಗಿದ್ರೆ ಹೇಗೆ ಅನ್ನುವಂಥದ್ದು ಆ ಪಾತ್ರ ನೀವು ಕೇಳಿದಾಗ ಇರಬಹುದು. ಜೊತೆಗೆ ಇದು ಆಲ್ರೆಡಿ ನಿಮಗೆ ಗೊತ್ತಿತ್ತು, ಈ ವಿಚಾರ ಈ ರೀತಿ ಪಹಲ್ಗಾಮ್ ಅಟ್ಯಾಕ್ ಆಗಿದೆ ಅನ್ನೋಂಥ ಸುದ್ದಿ ನಿಮಗೆ ಮೊದಲೇದಾಗಿ ತಿಳಿದಾಗ ಅದು ಯಾವ ರೀತಿ ಆಗಿತ್ತು ನಿಮಗೆ? ಅದೇ ಆವಾಗ ತಾನೇ ನನಗೂ ಮದುವೆ ಫಿಕ್ಸ್ ಆಗಿತ್ತು ಆ್ಯಂಡ್ ಮಾತುಕತೆ ಆಗಿತ್ತು. ಆ್ಯಂಡ್ ಈ ಒಂದು ವಿಚಾರ ನೋಡಿದಾಗ ನಾನು ಆ ಒಂದು ಸಿಚುವೇಷನಲ್ಲಿದ್ದರೆ ಹೇಗಾಗ್ತಿತ್ತು ಅಂತ ನಾನು ತುಂಬ ಯೋಚನೆ ಮಾಡ್ತಾಯಿದ್ದೆ. ಆ್ಯಂಡ್ ಅದೊಂದು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗದಿರೋವಂಥ ಒಂದು ಘಟನೆ. ಆ್ಯಂಡ್ ಆ ಒಂದು ಪರ್ಟಿಕ್ಯುಲರ್ ಮಹಿಳೆಗೆ ಏನಾಗಿದೆ ಅದೊಂಥರ ಲೈಫ್ ಲಾಂಗ್ ಮರೆಯೋಕ್ಕಾಗದಿರೋವಂಥ ಒಂದು ಟ್ರಾಮಾ. ಅದನ್ನು ಯಾರು ಕೂಡ ಮಾತಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದೇನಾಗಿದೆ ಆ ಒಂದು ನೋವು ಅವ್ರಿಗೆ ಮಾತ್ರ ಅದು ಆಗೋದು, ಅವ್ರಿಗೆ ಮಾತ್ರ ಅನುಭವಿಸ್ತಾ ಇರೋದು ಇವತ್ತಿನ ತನಕ. ನಾವೊಂದು ಟ್ರಿಬ್ಯೂಟ್ ಅಂತ ಮಾಡಿರ್ಬೋದಿಲ್ಲ ಅಂತಲ್ಲ, ಬಟ್ ಅವ್ರು ಅದನ್ನು ಏನು ಅನುಭವಿಸ್ತಾರೆ ಅದನ್ನು ನಾವು ಹೇಳೋದಕ್ಕೂ ಆಗಲ್ಲ, ಅದನ್ನು ಇಮ್ಯಾಜಿನು ಮಾಡೋಕ್ಕಾಗಲ್ಲ. ಬಟ್ ಈ ಥರ ತುಂಬ ಇನೋಸೆಂಟ್ ಜನರಿಗೆ ಈ ಥರದ ಒಂದು ಘಟನೆ ಆಗಿದೆ. ಎಲ್ಲ ಫ್ಯಾಮಿಲೀಸ್ ಸಫರ್ ಪಟ್ಟಿದ್ದಾರೆ. ಸೊ ಅವ್ರಿಗೋಸ್ಕರ ಅಂತ ಇದೊಂದು ಪ್ರಯತ್ನ ಅಂತ ಹೇಳ್ಬೋದು. ಆ್ಯಂಡ್ ಈ ಪಾತ್ರ ಮಾಡೋಕ್ಕೆ ಸಿಕ್ಕಿದಾಗ ಇದು ಎಲ್ಲ ಆರ್ಟಿಸ್ಟ್ಗಳಿಗೂ ಯಾವುದೇ ಕಲಾವಿದ್ರಿಗೂ ಈ ಥರದೊಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ ಮಾಡಬೇಕು ಅಂತ ಒಂದು ಕನಸಿರುತ್ತೆ. ಸೊ ಅದರಲ್ಲಿ ಒಂದು ಮ್ಯೂಸಿಕ್ ವಿಡಿಯೋ ಮುಖಾಂತರ ನಂಗೆ ಸಿಕ್ತು. ಸೊ ತುಂಬ ಖುಷಿ ಇದೆ. ಒಂದು ಸುದ್ದಿನ ನೋಡಿ ಯಾವುದೇ ರೀತಿ ಸಾಂಗ್ ಇರ್ಬೋದು, ಸಿನಿಮಾನ ಮಾಡೋಕ್ಕಾಗಲ್ಲ. ಆಳವಾದಂತಹ ರಿಸರ್ಚ್ ಅದಕ್ಕೆ ಬೇಕಾಗಬಹುದು. ಸೊ ನಿರ್ದೇಶಕರು ಯಾವ ರೀತಿ ತಯಾರಿಯನ್ನು ಮಾಡ್ಕೊಂಡಿದ್ರು? ನಿಮಗೆ ಅದನ್ನು ಹೇಳುವಾಗ ಕತೆ ನಿಮಗೆ ಅಷ್ಟು ನಂಬಿಕೆ ಇತ್ತಾ ಇವರು ಇದಕ್ಕೆ ವೆಯ್ಟೇಜ್ ತಂದು ಕೊಡ್ತಾರೆ ಪಾತ್ರಕ್ಕೆ ಅಂತ? 100%. ಯಾಕಂದರೆ ಅವರಿಬ್ಬರ ಬಗ್ಗೆ ನಂಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಆ್ಯಂಡ್ ನಾವು ಒಂದೇ ಕಾಲೇಜಲ್ಲಿ ಕೂಡ ಓದಿದ್ದು. ಸೊ ಅವರ ಟ್ಯಾಲೆಂಟ್ ಅವ್ರು ಏನು ಮಾಡೋಕ್ಕೆ ಎಷ್ಟು ಕೇಪಬಲ್ ಇದ್ದಾರೆ ಅನ್ನೋದು ನನಗೆ ತುಂಬ ಮುಂಚೆನೇ ಗೊತ್ತಿತ್ತು. ಸೊ ಅದ್ರ ಬಗ್ಗೆ ನನಗೆ ಐ ವಾಸ್ ನಾಟ್ ಡೌಟಿಂಗ್ ದೆಮ್ ಎಟ್ ಆಲ್. ಇದ್ರ ಬಗ್ಗೆ ಅವ್ರು ರಿಸರ್ಚ್ ಮಾಡೇ ಈ ಕಥೆನ ತಂದಿರೋದು. ಆ್ಯಂಡ್ ಲಾಟ್ ಆಫ್ ವೆಬ್ಸೈಟ್ಸ್ ಆ್ಯಂಡ್ ಈ ನ್ಯೂಸ್ ಚಾನಲ್ಸ್ದು ಅದು ಇದು ಏನೇನು ರಿಸರ್ಚ್ ಮಾಡಬೇಕು ಅವ್ರು ಅದನ್ನು ಮಾಡಿನೇ ಆ ಸ್ಟೋರಿನ ಮಾಡ್ಕೊಂಡು ಬಂದು ನಂಗೆ ಹೇಳಿದ್ದು. ಸೊ ಆ್ಯಂಡ್ ನಾನು ಕೂಡ ಓದಿದ್ದೆ ಎಷ್ಟೊಂದು ವೆಬ್ಸೈಟ್ಸಲ್ಲಿ, ನ್ಯೂಸ್ ಚಾನಲ್ಸಲ್ಲಿ ಆ್ಯಂಡ್ ಲಾಟ್ ಆಫ್ ಪೇಪರ್ಸಲ್ಲಿ. ಸೊ ಅದ್ರ ಮೂಲಕನೇ ಅದರಲ್ಲಿ ಏನಿದೆ ಅದನ್ನೇ ರೆಫರೆನ್ಸ್ ಇಟ್ಕೊಂಡು ಇದನ್ನು ಮಾಡಿದ್ದೆ. ಅಯ್ಯೋ ಅದಕ್ಕೆ ಅವ್ರು ಅವಕಾಶನೇ ಮಾಡಿಕೊಟ್ಟಿರಲಿಲ್ಲ. ತುಂಬ ಚೆನ್ನಾಗಿತ್ತು. ಬಟ್ ಅವ್ರು ಕೇಳ್ತಾಯಿದ್ರು ನನಗೆ ಇವಾಗ ಅರೇಂಜ್ಡ್ ಮ್ಯಾರೇಜಲ್ಲಿ ಅಂತಂದರೆ ಯಾವ ಥರ ಸ್ಟಾರ್ಟಿಂಗಿಂದ ನಡೆಯುತ್ತೆ ಅದು ಅವ್ರು ನನ್ನ ಕೇಳಿದರು. ಬಿಕಾಸ್ ಅವ್ರ ಆ ಒಂದು ಅರೇಂಜ್ಡ್ ಮ್ಯಾರೇಜ್ ವಿಷಯದಲ್ಲಿ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ನಮಗೆ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆಯಲ್ಲ ಅದ್ರ ಬಗ್ಗೆ ಹೇಳಿ ಅಂತಿದ್ರು. ಸೊ ನನ್ನ ಅರೇಂಜ್ಡ್ ಮ್ಯಾರೇಜ್ ಫಸ್ಟ್ ಡೇ ಮಾತುಕತೆಯಿಂದ ಹಿಡಿದು ಮದುವೆ ತನಕ ಏನೇನಾಗಿತ್ತು ಒಂದಷ್ಟು ಇನ್ಪುಟ್ಸ್ ನಾನು ಆ ಥರ ಹೇಳಿದ್ದೆ ಅಷ್ಟೆ.
ಇನ್ನು ಕೇವಲ ಅಭಿನಯ ಮಾತ್ರವಲ್ಲದೆ ಸಾಂಗ್ ಕೂಡ ಹಾಡಿದ್ದೀರ ಅದರಲ್ಲಿ ತುಂಬ ಅದ್ಭುತವಾಗಿ ಬಂದಿದೆ. ಸೊ ಅದು ನೀವು ಆ್ಯಕ್ಟಿಂಗ್ ಮಾತ್ರ ಅಲ್ಲ, ಸಾಂಗ್ ಕೂಡ ಹಾಡಬೇಕು ಅಂತ ಹೇಳಿದಾಗ ಆ ಖುಷಿ ಹೇಗಿತ್ತು ನಿಮ್ಗೆ? ಅಲ್ಲ ಹೇಳಿದ್ನಲ್ಲ, ಫಸ್ಟೇ ಸಾಂಗ್ ಮಾಡಿದ್ದು ನಾವು. ಸೊ ಸಾಂಗಲ್ಲಿ ಅದು ನಾನು ಹಾಡೋದು ಅಂತಲೇ ಅದು ಫಸ್ಟ್ ಅದೇ ಫಿಕ್ಸ್ ಆಗಿದ್ದಿತ್ತು. ಸೊ ಅದಾದಮೇಲೆ ಆಬ್ವಿಯಸ್ಲಿ ನಾನು ಹಾಡಿದ್ಮೇಲೆ ನಾನು ಆರ್ಟಿಸ್ಟು ಆಗಿರೋದ್ರಿಂದ ನಾನೇ ಆ್ಯಕ್ಟ್ ಮಾಡಬೇಕಲ್ವ. ಸೊ ಅದು ಒಂಥರ ಬೋನಸ್ ಥರ ಎರಡೂ ಬಂತು. ಆ್ಯಂಡ್ ನೀವೇ ನೋಡಿರೋ ಹಾಗೆ ಅದು ಚೆನ್ನಾಗಿ ಮೂಡಿ ಬಂದಿದೆ. ಅದಕ್ಕಿಂತ ಇನ್ನೇನು ಬೇಕು? ನಾನು ಹಾಡಿದ್ರೆ ನಾನು ಆ್ಯಕ್ಟ್ ಮಾಡಿದ್ರು ಓಕೆ, ಏನೋ ಒಂದು ಒಟ್ನಲ್ಲಿ ಚೆನ್ನಾಗಿ ಬಂದಿದೆ. ಸಾಲ್ ಏನಾದರೂ ನೆನಪಿದ್ರೆ ಹಾಡ್ಬೋದಾ? ನೀನೇ ಖುಷಿಯ ಅಧ್ಯಾಯವು, ಮನದ ಪೂರ್ತಿ ಅಭ್ಯಾಸವು, ನೀನೆ ಮುತ್ತಾದ ಕಲ್ಪನೆ, ಹೂಗಳ ಮಳೆಯ ಸೂಚನೆ, ಇದ್ದ ನನ್ನೆಲ್ಲ ಕೋರಿಕೆ ತಿಳಿದಿರೋ ಹಾಗೆ, ಜೊತೆಗಿರೋ ಜೀವ ಬೇರೆ ಇನ್ನೇನಿದೆ. ಸಾಂಗ್ ಶೂಟ್ ಆದಮೇಲೆ ಎಷ್ಟು ಸಲ ಇದನ್ನು ಗುಣಗಿದ್ದೀರಾ ನೀವು? ಅಯ್ಯೋ, ಇವತ್ತಿನ ತನಕನೂ ಹಾಡ್ತಾನೆ ಇರ್ತೀನಿ ಇದು, ಬಿಕಾಸ್ ಇದೊಂದು ಕ್ಯಾಚಿ ಇದೆ ಆ್ಯಂಡ್ ವೆರಿ ನನಗೆ ಪರ್ಸ್ನಲಿ ತುಂಬ ಕನೆಕ್ಟ್ ಆಗಿರೋ ಸಾಂಗ್. ಸೊ ಇದು ರೆಕಾರ್ಡಿಂಗ್ ಆಗೋ ತನಕ, ಶೂಟ್ ಆದಮೇಲೆ, ವಾಪಸ್ ಬಂದಮೇಲೆ, ಎಡಿಟ್ ಆದಮೇಲೆ, ಇವಾಗ ರಿಲೀಸ್ ಆದಮೇಲೆ ಅದು ಹಾಡ್ತಾನೆ ಇದ್ದೀನಿ ನಾನು. ಇನ್ನು ಎಷ್ಟು ದಿನ ಶೂಟ್ ಮಾಡಿದ್ರಿ? ಯಾವಾಗ ಶೂಟಿಂಗ್ ಶುರು ಮಾಡಿದ್ದು? ಇದು 1 ಮಂತ್ ಬ್ಯಾಕ್ ಶೂಟ್ ಮಾಡಿರೋದು, ಮೇ ಬಿ ಒನ್ ಮಂತ್ ಬ್ಯಾಕ್. 2 ದಿನ ಶೂಟ್ ಮಾಡಿರೋದು. 1 ದಿನ ಮದುವೆ ಪೋರ್ಷನ್ಸ್, ಅದ್ರ ಜೊತೆಗೆ ಕ್ಲೈಮ್ಯಾಕ್ಸ್ ಪೋರ್ಷನ್ಸ್, ಅದೇ ಲಾಸ್ಟಲ್ಲಿ ಮಳೆ ಎಲ್ಲ ಬರುತ್ತಲ್ವ ಆ ಪೋರ್ಷನ್ನು. ಊಟಿದು ಮಾತ್ರ ಒಂದು ಹನಿಮೂನ್ಗೆ ಹೋಗೋ ಪೋರ್ಷನ್ ಊಟಿಯಲ್ಲಿ 1 ಡೇ ಶೂಟ್ ಮಾಡಿದ್ದು. ಓಕೆ, ಅದು ಸೇಮ್ ಆ ಪಹಲ್ಗಾಮ್ ಅಟ್ಯಾಕ್ ಹೇಗಾಗಿತ್ತು ಆ ದೃಶ್ಯ ಹಾಗೆ ಬರಬೇಕನ್ನೋ ರೀತಿಯಲ್ಲಿ ಊಟಿನಲ್ಲಿ ಅದನ್ನು ಚಿತ್ರೀಕರಣ ಮಾಡಿದ್ದು. ಹೌದು, ಸ್ವಲ್ಪ ನಾರ್ತ್ ಫೀಲ್ಸ್ ಬೇಕಿತ್ತು ಅಂತ ಅಂದ್ಬಿಟ್ಟು, ಇವಾಗ ಆ ಒಂದು ಹಿಲ್ ಸ್ಟೇಷನ್ಸು ಅದೇ ಥರ ಕಾಣಿಸ್ಲಿ ಅಂತ ಊಟಿಯಲ್ಲಿ ನಮಗೆ ಅದು ಡೈರೆಕ್ಟರ್ಸೇ ಅವರು ಟ್ರಿಪ್ಪಿಗೆ ಹೋದಾಗ ಅದು ಒಂದು ಲೊಕೇಶನ್ ನೋಡಿದರು. ಅದು ಇಲ್ಲಿ ನಾವು ಡಿಸ್ಕಸ್ ಮಾಡುವಾಗ ಅದು ಪರ್ಫೆಕ್ಟ್ ಲೊಕೇಶನ್ ಅಂತ ಅವ್ರು ಒಂದು ಸತಿ ಹೋಗಿ ಮಾತಾಡ್ಕೊಂಡು ಬಂದು ಅಲ್ಲಿ ಪರ್ಮಿಷನ್ ಎಲ್ಲ ತೊಗೊಂಡು ಬಂದು ಆಮೇಲೆ ನಾವು ಒಟ್ಟಿಗೆ ಹೋದ್ವಿ. ಇನ್ನು ಇಮ್ಯಾಜಿನರಿ ಎಷ್ಟು ಆ್ಯಡ್ ಮಾಡಿದ್ದೀರಾ ಈ ಒಂದು ಸಾಂಗಿಗೆ ಅಂತ? ಆ್ಯಕ್ಚುಲಿ ಮೋಸ್ಟ್ ಆಫ್ ದ ಥಿಂಗ್ಸ್ ಇದು ಇಮ್ಯಾಜಿನರಿ ಸ್ಟೋರಿನೇ, ಅಂದರೆ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅಂತ. ಅದೇನು ನಾವು ಟ್ರೂ ಇವೆಂಟ್ಸ್ ನೋಡಿದ್ವಿ, ಅದರಲ್ಲಿ ನಮಗೆ ಗೊತ್ತಿಲ್ಲ ಅವ್ರ ಮದುವೆ ಹೇಗಾಯಿತು ಅಥವಾ ಏನಾಯಿತು ಅಂತ. ಆದರೆ ನಾವು ಹೀಗಾಗಿರ್ಬೋದು, ಅಥವಾ ನಾವೊಂದು ಸಣ್ಣ ಸಣ್ಣ ಕಾಲೆತ್ತೋದು ಓಕೆ ಅನ್ನುವಾಗ ಸಿಂಬಾಲಿಕ್ಕಾಗಿ ಓಕೆ ಅಂತ ಕಾಲೆತ್ತೋದು, ಆ್ಯಂಡ್ ಅವಳು ಮತ್ತೆ ಅದನ್ನು ನೆನ್ಪು ಮಾಡ್ಕೊಂಡು ಕಾಲೆತ್ತೋದು, ಆ್ಯಂಡ್ ಆ ಒಂದು ಅರೇಂಜ್ ಮಾತುಕತೆ ಮಾತಾಡುವಾಗ ಒಂದು ಕಾನ್ವರ್ಸೇಷನ್ಸ್, ಅದೆಲ್ಲ ನಾವು ಫಿಕ್ಷನಲ್ಲಿ ಅವರು ಡೈರೆಕ್ಟರ್ಸ್ ಇಮ್ಯಾಜಿನರಿ ಸ್ಟೋರಿನ ಬರ್ತಿರೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.